ಇವತ್ತಿನ ದಿನ ಮಂಡ್ಯದಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ನೀರು ಕುಡ್ಕೊಂಡು ಉಪವಾಸ ಇದ್ದೀವಿ ಅಂತ ಹೇಳಿದ್ರೆ ರೈತ ಸಂಘಟನೆ ಇದಕ್ಕೆ ಸಹಕಾರ ನೀಡ್ತಿದೆ. ಅಂದ್ರೆ ದೇಶಕ್ಕೆ ಅನ್ನ ನೀಡುವಂತ ರೈತರು ಇಲ್ಲಿ ಉಪವಾಸ ಕೂತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಸರ್ಕಾರಗಳಿಗೆ. ಮತ್ತೆ ಯಾರು ಒಂದು ತುತ್ತು ಅನ್ನ ತಿಂತಾ ಇದ್ದೀರಿ, ನೀವು ರೈತರು ಇಲ್ಲಿ ಉಪವಾಸ ಇದ್ದಾರೆ, ನೀವು ಅನ್ನ ತಿನ್ಕೊಂಡು ಅಲ್ಲಿ ಹೊಟ್ಟೆ ತುಂಬಾ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಸಂಬಳ ಕೊಟ್ಟು ನಿಮ್ಗೆ ಗೆಲ್ಸಿರತಕ್ಕಂಥ ರೈತರಿಗೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಸ್ಪಂದಿಸ್ತಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದಕ್ಕಿಂತ ದೊಡ್ಡ ನಾಚಿಕೆ ಯಾವುದೂ ಇಲ್ಲ. ಏನು ಹಿಂದಿನ ಕಾಲದಲ್ಲಿ ನಾವು ಈ ಸರ್ಕಾರಗಳನ್ನ ಬೀಳಿಸೋ ನಿಟ್ಟಿನಲ್ಲಿ ಏನು ರೈತ ಸಂಘಟನೆ ಗುಂಡೂರಾವ್ ಸರ್ಕಾರ ಬೆಳೆಸಿತ್ತು, ಇದೇ ನಿಟ್ಟಿನಲ್ಲಿ ನೀವು ಹೋಗ್ತಾ ಇದ್ದೀರಿ. ನೀವು ಎಚ್ಚೆತ್ತುಕೊಂಡು ಶಿಕ್ಷಣ, ಆರೋಗ್ಯ ಈ ಕಡೆ ಗಮನ ಹರಿಸಿದ್ರೆ ರೈತರಿಗೆ ಬೆಳೆಯುವಂತ ಬೆಂಬಲ ಬೆಲೆ ಕೊಡದೇನೆ ಈ ಕಡೆ ಗಮನ ಹರಿಸ್ತೇನೋ ಅಂದ್ರೆ ಮುಂದಿನ ದಿನಗಳಲ್ಲಿ ಗುಂಡೂರಾವ್ ಸರ್ಕಾರ ತರ ನಿಮ್ಮ ಸರ್ಕಾರವನ್ನು ಬಿದ್ದೇ ಬೀಳುತ್ತೆ. ಇದು ನಿಮ್ಗೊಂದು ಎಚ್ಚರಿಕೆ ಸಂದೇಶ. ಎಚ್ಚರಿಕೆ ಗಂಟೆ ಅಂದ್ರೂ ಅದರಲ್ಲಿ ತಪ್ಪಾಗಲಾರದು. ಮುಂದಿನ ದಿನಗಳಲ್ಲಿ ಕೂಡಲೇ ನೀವು ಸಂಬಂಧಪಟ್ಟವರು ಬಂದು ಭೇಟಿ ಮಾಡಿ ಅದಕ್ಕೆ ಪರಿಹಾರ ಮಾಡೋ ನಿಟ್ಟಿನಲ್ಲಿ ನೀವು ಏನಾದ್ರು ಮಾರ್ಗದರ್ಶನ ಕೊಡದೇನೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜನವರಿ 26ನೇ ತಾರೀಕು ಸಂವಿಧಾನ ನಮ್ಗೇನ್ ಬಂತು, ಸಂವಿಧಾನ ಬಂದ್ರೂ ಸ್ವತಂತ್ರ ಬಂದ್ರೂ ಅದರಿಂದ ವಂಚಿತರಾಗಿದ್ದೀವಿ ಅಂತ ಹೇಳಿ ನಾವು ಕಪ್ಪು ಬಾವುಟ ಪ್ರದರ್ಶನವನ್ನು ರಾಜ್ಯ ಸರ್ಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. 26ನೇ ತಾರೀಕು ನೀವು ಎಚ್ಚೆತ್ಕೊಳ್ಳದೇನೆ ಹೋದ್ರೆ ಎಲ್ಲೆಲ್ಲಿ ರಾಜಕಾರಣಿಗಳು ನೀವು ಕಾಣ್ತೀರಿ, ಎಲ್ಲೆಲ್ಲಿ ಭಾಷಣ ಮಾಡಕ್ ಹೋಗ್ತೀರಿ, ಎಲ್ಲೆಲ್ಲಿ ತಿರ್ಗಾಡ್ತಿರಲ್ಲ ಕಪ್ಪು ಬಾವುಟ ಪ್ರದರ್ಶನ ನೋಡಿ ನಿಮ್ಗೆ ಮುತ್ತಿಗೆ ಹಾಕುವಂತ ಕೆಲಸನ ರೈತ ಸಂಘಟನೆ ಮಾಡುತ್ತೆ. ಕೂಡಲೇ ಎಚ್ಚೆತ್ತುಕೊಂಡು ಶಿಕ್ಷಣದ ಕಡೆ ನಿಮ್ಮ ಗಮನ ಹರಿಸಬೇಕು. ಖಾಸಗೀಕರಣ ಏನು ಬಂಡವಾಳಶಾಹಿಗಳ ಗುಲಾಮರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ನಿಲ್ಲಿಸ್ಬೇಕಂತ ಈ ಮುಖಾಂತರ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಇದ್ದೀವಿ.